ಸಿದ್ಧ ಔಷಧಿನಲ್ಲಿ ಔಷಧಿ ನೀಡುವ ಮೊದಲು ವಿರೇಚಕಗಳನ್ನು ನೀಡುವ ಮೂಲಕ ಹೊಟ್ಟೆಯನ್ನು, ಕರುಳನ್ನು ಶುದ್ಧೀಕರಿಸುವ ಪದ್ಧತಿಯಿದೆ. ಇದಕ್ಕೆ ಕಾರಣವೆಂದರೆ ಕರುಳಿನಲ್ಲಿ ದೀರ್ಘಕಾಲದವರೆಗೆ ಸಂಗ್ರಹವಾಗಿರುವ ತ್ಯಾಜ್ಯ, ಕೊಳಕು ಮತ್ತು ವಿಷವನ್ನು ತೆಗೆದುಹಾಕಬೇಕು. ಇವು ಕರುಳಿನಲ್ಲಿರುವ ಹೀರಿಕೊಳ್ಳುವಿಕೆ ಮತ್ತು ರಂಧ್ರಗಳನ್ನು ನಿರ್ಬಂಧಿಸುತ್ತವೆ. ಪರಿಣಾಮವಾಗಿ, ಕರುಳಿನ ಹೀರಿಕೊಳ್ಳುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ನೀಡಲಾದ ಪೋಷಕಾಂಶಗಳು ಮತ್ತು ಔಷಧಿಗಳು ದೇಹ, ರಕ್ತದಲ್ಲಿ ಹೀರಲ್ಪಡುವುದಿಲ್ಲ. ಈ ಕೊರತೆಯನ್ನು ನಿವಾರಿಸಲು ಸಿದ್ಧ ಔಷಧಕ್ಕಿಂತ ಮೊದಲು ಪ್ರತಿವಿಷವನ್ನು ನೀಡಲಾಗುತ್ತದೆ. ಅತಿಸಾರ ಔಷಧದಂತೆ, ಅತಿಸಾರ ಉಂಟಾಗದಂತೆ ಸಣ್ಣ ಮತ್ತು ದೊಡ್ಡ ಕರುಳನ್ನು ಶುದ್ಧೀಕರಿಸುವ ವೈದ್ಯಕೀಯ ವಿಧಾನವನ್ನು ನೋಡೋಣ. ಪದಾರ್ಥಗಳು: ಅಳಲೆಕಾಯಿ ಪುಡಿ, ಜೇನುತುಪ್ಪ, ನಿಂಬೆರಸ. ಪಾಕವಿಧಾನ: 1 ಲೋಟ ನೀರಿನಲ್ಲಿ 1 ಚಮಚ ಅಳಲೆಕಾಯಿ ಪುಡಿ, ಅರ್ಧ ಚಮಚ ಜೇನುತುಪ್ಪ ಮತ್ತು 1/4 ಚಮಚ ನಿಂಬೆರಸವನ್ನು ಬೆರೆಸಿ, ಮೇಲಿನ ನೀರಿನ ಮಿಶ್ರಣವನ್ನು ರಾತ್ರಿ ಊಟದ ನಂತರ ಮತ್ತು ಮಲಗುವ ಮುನ್ನ 1/4 ಗಂಟೆ ಮೊದಲು ಕುಡಿಯಿರಿ. ಇದನ್ನು ಖಂಡಿತವಾಗಿಯೂ ರಾತ್ರಿಯಲ್ಲಿ ಮಾತ್ರ ಮಾಡಬೇಕು. ಇದನ್ನು ಪ್ರತಿದಿನ ಮಾಡಬಹುದು. ಬೆಳಿಗ್ಗೆ ಮಲವಿಸರ್ಜನೆ ಮಾಡಿದಾಗ, ಸಣ್ಣ ಮತ್ತು ದೊಡ್ಡ ಕರುಳಿನಲ್ಲಿರುವ ತ್ಯಾಜ್ಯವನ್ನು ಹೊರಹಾಕಲಾಗುತ್ತದೆ ಮತ್ತು ವಿಷದಿಂದ ಶುದ್ಧೀಕರಿಸಲಾಗುತ್ತದೆ. ನೀವು ಮಲವಿಸರ್ಜನೆ ಮಾಡುವಾಗ ಇದನ್ನು ಅನುಭವಿಸಬಹುದು. ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ, ಇತರರಿಗೂ ತಿಳಿಸಿ, ಹೆಚ್ಚು ಹಂಚಿಕೊಳ್ಳಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು, ಪಾರಂಪರಿಕ ಚಿಕಿತ್ಸಕ ಸಿದ್ಧ ವೈದ್ಯರು ಸುರೇಶ್